ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ಕೊತೀನಿ. ಕಾವ್ಯ ಕುಡಿದು ಫುಲ್ಲು ಟೈಟಾಗಿರ್ತಾಳೆ. ಸೊ ಹಾಗಾಗಿ ನಾನು ಹಿಲ್ಸ್ಗೆ ಹೋಗ್ಬೇಕು ಅಂತ ಹೇಳಿರ್ತಾಳೆ. ಆ ನೈಟ್ ಟೈಮಲ್ಲಿ ಮಹಾದೇವ ಅಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಕಾವ್ಯಂಗೆ ತುಂಬ ಖುಷಿ ಆಗ್ತಿರುತ್ತೆ. ಅವನ ಬಗ್ಗೆ ಹಾಡಿ ಹೊಗಳ್ತಾ ಇರ್ತಾಳೆ, ಗುಣಗಾನ ಮಾಡ್ತಿರ್ತಾಳೆ, ನೀನೊಂದು ಮಾಣಿಕ್ಯ ಅಂತ ಹೇಳ್ಬಿಟ್ಟು. ಆಗ ಕಾವ್ಯ ನಿಜವಾಗ್ಲೂ ಅವಳ ಮನಸ್ಸಲ್ಲಿ ಇರೋದನ್ನೆಲ್ಲನೂ ಕೂಡ ಹೇಳ್ತಾರೆ. ಮಹಾದೇವ, ನನಗೆ ನೀನಂದರೆ ತುಂಬ ಇಷ್ಟ, ಐ ಲವ್ ಯು ಮಹಾದೇವ, ಐ ಲವ್ ಯು ಸೋ ಮಚ್ ಅಂತ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಮಹಾದೇವನಿಗೆ ಎಲ್ಲಿದ್ದ ಖುಷಿ ಆಗ್ತಿರುತ್ತೆ. ಇದು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ ರಾಮ್ ಪ್ರೇಮ ಬಗ್ಗೆ ಹಾಳಿ ಹೊಗಳ್ತಾ ಇರ್ತಾನೆ. ಅದನ್ನು ಕೇಳಿ ಮಹೇಶ್ವರಿಗೆ ತುಂಬಾ ಕೋಪ ಬರ್ತಿರುತ್ತೆ. ತುಂಬ ಅಂದರೆ ತುಂಬ ಕೋಪ ಬರ್ತಿರುತ್ತೆ. ಏನಿದು ಹಿಂಗೆ ಹೇಳ್ತಿದ್ದಾಳಲ್ಲ ಇವನು ಅಂತ. ಆಗ ರಾಮ್, ಪ್ರೇಮ ಯಾವತ್ತಿದ್ರು ಈ ಕ್ಷಣದಿಂದ ಇವಳು ನನ್ನ ಹೆಂಡ್ತಿ ಅಂತ ನಾನು ಇವಳ ಮನಸಾರೆ ಒಪ್ಕೋತಾ ಇದ್ದೀನಿ. ಇಲ್ಲಿವರೆಗೂ ನಾನು ಏನೇ ತಪ್ಪು ಮಾಡಿರ್ಬೋದು, ನಾನು ಹೆಂಡ್ತಿ ಅಂತ ಒಪ್ಕೊಂಡಿರಲ್ಲ, ಆದರೆ ಈ ಕ್ಷಣದಿಂದ ಇವಳೇ ನನ್ನ ಸರ್ವಸ್ವ ಅಂತ ಹೇಳ್ತಾರೆ. ಆಗ ಸತ್ಯನಾರಾಯಣ ಕೇಳ್ಬಿಟ್ಟು, ನಿಜವಾಗ್ಲೂ ನನ್ನ ಮಗಳನ್ನ ನೀನು ಎಲ್ಲಿ ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ಕಣಪ್ಪ. ನಿನ್ನ ನಡವಳಿಕೆ, ನಿನ್ನ ವರ್ತನೆ ನೋಡಿ ನನಗೆ ತುಂಬ ಭಯ ಆಗಿತ್ತು. ಚೆನ್ನಾಗಿರಿ, ಹೀಗೆ ಖುಷಿಯಾಗಿರಿ ಮಾವ, ಇದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀರಾ ಆಯಿತಾ. ಸತ್ಯ ಒಪ್ಕೊಳ್ಳೋದು ಸ್ವಲ್ಪ ದಿವಸ ತಡಾಗ್ಬೋದು, ಆದರೆ ಯಾವತ್ತೂ ಕೂಡ ನಾನು ಪ್ರೇಮನ ದೂರ ಮಾಡಲ್ಲ ಆಯಿತಾ. ಇವಳೇ ನನ್ನ ಸರ್ವಸ್ವ. ನಾನು ಇವಳನ್ನ ಕೂಡ ಬಿಟ್ಟರು ಕೂಡ ಇವಳು ನನ್ನನ್ನು ಬಿಡಲ್ಲ ಅಂತ ನನಗೆ ಗೊತ್ತು. ನೀವೆಲ್ಲರೂ ಕೂಡ ಧೈರ್ಯವಾಗಿರಿ ಅಂತ ಧೈರ್ಯ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಫುಲ್ ಎಣ್ಣೆ ಕುಡಿದು ಫುಲ್ ತೆಲ ಆಡ್ತಿರ್ತಾಳೆ. ಏನೋ ಮಹಾದೇವ, ಇದು ಆಟೋ ಹಿಂಗೆ ಹೋಗ್ತಾ ಇದೆ, ಒಳ್ಳೆ ಜಟ್ಕ ಗಾಡಿ ಹೋದಂಗೆ ಹೋಗ್ತಿದೆ, ಎಷ್ಟು ಫಾಸ್ಟಾಗಿ ಹೋಗಬೇಕು, ಹೇಳೋ ಫಾಸ್ಟಾಗಿ ಹೋಗಕ್ಕೆ ಅಂತ ಹೇಳ್ತಾರೆ. ಆಗ ಅಣ್ಣ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಮಹಾದೇವ ಮತ್ತೆ ನೋಡು, ಇವನು ಒಳ್ಳೆ ಹೆಂಗೆ ಹೋಗ್ತಿದ್ದಾನೆ, ಎತ್ತಿನ ಗಾಡಿ ಓಡಿಸ್ತಾ ಇದ್ದೀನಿ, ಹೆಂಗೆ ಗೊತ್ತಾ, ರಾಕೆಟ್ ಥರ ಹೋಗಬೇಕು ಆಟೋ, ಇಡೀ ಕೆಳಗೆ ನಾನು ಓಡಿಸ್ತೀನಿ, ನಿಲ್ಲಿಸೋ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾನೆ. ಆಗ ನಿಲ್ಲಿಸೇ ಬಿಟ್ಟಾಗ ಆಟೋ ಆ ಡ್ರೈವರು, ಏನಣ್ಣ ಹಿಂಗೆ ಕಾಡ್ತಿದ್ದಾರೆ ಅವರು ಅಂತ ಹೇಳ್ತಾರೆ. ಅಯ್ಯೋ ಸ್ವಲ್ಪ ಬಾರಣಲ್ಲಿ ನಿನ್ನ ಜೊತೆ ಮಾತಾಡಬೇಕು ಅಂತ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾನೆ. ನೀನು ನಿಂತಿದ್ದಲ್ಲೇ ರೌಂಡ್ ಓಡಿಸ್ತಾ ಇರೋ, ಅವಳು ಎಣ್ಣೆ ಕುಡ್ದಳಲ್ಲ, ಗೊತ್ತಾಗಲ್ಲ ಆಯಿತಾ. ಆಮೇಲೆ ಈ ಮನೆ ಬಂದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಓಡೋಗೋಣ ಅಂತ ಹೇಳ್ತಾರೆ. ಗೈನೂರ ಜೊತೆಗೆ ಇನ್ನೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾಳೆ. ಆದರೆ ಕಾವ್ಯ ಮಾತ್ರ ಹಿಂದೆ ಕೂತ್ಕೊಂಡು ಮೆತ್ತಗೆ ಆಟೋ ತೊಗೊಂಡು ಹೋಗ್ತಾನೆ ಇರ್ತಾಳೆ. ಮಹಾದೇವ, ನೀನು ಅವನ ಜೊತೆ ಅಲ್ಲೇ ಮಾತಾಡ್ತಾ ಇರೋ, ನಾನು ನೋಡು ಹೆಂಗೆ ರಾಕೆಟ್ ಥರ ಹೋಯ್ತಾ ಇರ್ತೀನಿ ಆಟೋ ಹೊಡ್ಕೊಂಡು ಅಂತ ಹೇಳಿ ಹೋಯ್ತಾ ಇರ್ತಾಳೆ. ಅಯ್ಯೋ ಏನಮ್ಮ ಇದು ಹಿಂಗೆ ಹೋಗ್ತಿದ್ಯಾ, ನಿಲ್ಸು ಏನಾರ ಬಿದ್ದುಬಿಟ್ಯಾ, ನಿಲ್ಸು ಅಂತ ಹೇಳ್ತಾನೆ ಆಟೋದವನು. ಅಯ್ಯೋ ನನ್ನ ಆಟೋ, ಅಯ್ಯೋ ಸುಮ್ಮನಿರೋ, ನಿನ್ನ ಆಟೋ ಹೋದರೆ ನಾನು ಇನ್ನೊಂದು ತಗೊಡ್ತೀನಿ, ನಾನು ಹೆಂಡ್ತಿ ಹೋದ್ರೆ ತರೋಕ್ಕಾಗುತ್ತೇನೋ ಅಂತ ಹೇಳ್ತಾರೆ. ಅಯ್ಯೋ ಈ ಟೈಮಲ್ಲಿ ಎಲ್ಲೂ ಬೇಡ, ಇನ್ನೂ ಬೇರೆ ಆಟೋಗಳೇ ಬರ್ತಾರಲ್ಲಪ್ಪ, ಏನು ಮಾಡೋದು ಅಂತ ಹೇಳ್ತಾರೆ. ಆಗೊಂದು ಆಟೋ ಬರುತ್ತೆ. ಅಣ್ಣ ಸ್ವಲ್ಪ ಆಟೋನ ಚೇಂಜ್ ಮಾಡು, ಅದರಲ್ಲಿ ನಾನು ಹೆಂಡ್ತಿ ಇದ್ದಾಳೆ ಅಂತಾನೆ. ಇಲ್ಲ ನಾನು ಗಾಡಿ, ಅಯ್ಯೋ ಯಾವುದೋ ಒಂದು, ಬೇಗ ನಡಿಯಪ್ಪ ಓವರ್ಟೇಕ್ ಮಾಡು ಅಂತ ಹೇಳ್ತಾರೆ. ನಾನು ಹೆಂಡ್ತಿ ಜಾಸ್ತಿ ಜ್ಯೂಸ್ ತೊಗೊಂಬಿಟ್ಟವಳೆ ಅಂತ ಹೇಳ್ತಾನೆ. ಅಣ್ಣ ಏನಣ್ಣ, ನಾನು ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ಅಂತ ಆಟೋದನು ಅಂತಿರ್ತಾನೆ. ಸುಮ್ಮನಿರಪ್ಪ, ಏನಾಗಲ್ಲ, ಒಂದು ಆಟೋ ಹೋದರೆ ನಾನು ಹಿಂಗೆ ಇನ್ನೊಂದು ಆಟೋ ಕೊಡಿಸ್ತೀನಿ ಆಯಿತಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸತ್ಯನಾರಾಯಣ ಕಾಲ್ ಮಾಡ್ತಾರೆ. ಅಯ್ಯೋ ಯಾವುದು ಫೋನ್ ಬರ್ತಿದ್ದಿಲ್ಲ ಅಂತ ಫೋನ್ ಮಾಡಿದಾಗ, ಅಯ್ಯೋ ಮಾವ, ಏನು ಮಾವ ಇದು ಇಂಥ ಬಜಿತಿ ತಂದ್ಬಿಟ್ರಿ, ನಾವು ಕುಡಿಯೋಕ್ಕೆ ಅಂತ ನಿನ್ನ ಮಗಳು ಕುಡಿದು ಈ ಆಟ ಆಡ್ಸಿದ್ರೆ ಏನು ನಿನ್ನ ಮಗಳು ವಿಚಾರಿಸಿದ್ಯಾ, ನಾನು ಹೆಂಗಿದ್ದೀನಿ ಅಂತ ಕೇಳ್ತಲ್ವಾ, ನನ್ನನ್ನು ಮೇಲೆ ಯಾರು ಕೆಳಗೆ ಬೀಳ್ತಾಳೆ, ಒಂದು ಸತ್ಯ ಕೇಳ್ತೀನಿ ಹೇಳ್ತೀರಾ ಅಂತ ಕೇಳ್ತಾರೆ. ಏನು ನಿಮ್ಮ ಮಗಳು ನಿಜವಾಗ್ಲೂ ಆಟೋ ಓಡ್ಸೋಕ್ಕೆ ಬರುತ್ತಾ, ಅಯ್ಯೋ ಚೆನ್ನಾಗಿ ಓಡಿಸ್ತಾಳಪ್ಪ, ಅವಳೆ ರಾಕೆಟ್ ಥರ ಓಡಿಸ್ತಾಳೆ. ಹೌದಾ, ಅದೆಲ್ಲ ಯಾವಾಗ ಕಳಿಸಿದ್ರಿ, ನಾನು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ನಾನು ಎಲ್ಲನೂ ಹೇಳ್ಕೊಟ್ಟಿದ್ದೆ, ಅದಕ್ಕೆ ಮತ್ತೆ ಇಲ್ಲಿ ಆಟೋ ಓಡಿಸೋದ ಕಣ್ಮುಂದೆ ನೋಡ್ತಾ ಇದ್ದೀನಿ. ಆಯಿತು ಬರ್ತೀನಿ, ಏನು ನಮಗೇನೋ ಆಗಿಲ್ಲ, ಇಬ್ಬರು ಜೊತೆಗೆ ಇದ್ದೀವಿ ಅಂತ ಹೇಳ್ತಾರೆ. ಅಯ್ಯೋ ಕಾವ್ಯ ನಿಲ್ಲಮ್ಮಿ, ಯಾಕೆ ಹಿಂಗೆ ಓಡೋಗ್ತಿದ್ಯಾ, ದಮ್ಮಯ್ಯ ನಿಲ್ಸಮ್ಮಿ ಆಟೋನ, ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಿದ್ಯಾ, ನಿಲ್ಲಿಸು ಅಂತ ಕೇಳ್ತಾರೆ. ಮಹೇಶ್ವರಿ ಕಾವ್ಯ ಪ್ರೇಮನ ಹತ್ರ ಬಂದ್ಬಿಟ್ಟು, ಯಾಕೆ ಸುಳ್ಳು ಹೇಳ್ತಿದ್ಯಾ ಸುಳ್ಬುರ್ಕಿ, ಇರೋ ಸತ್ಯನೆಲ್ಲ ಹೇಳ್ಬಿಟ್ಟು ನಾನು ಮಗಳಿಂದ ದೂರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಈ ಥರ ಮಾಡ್ತಿದ್ಯಾ, ಯಾವ ಸತ್ಯ ಅತ್ತೆ, ಇದೇ ಸತ್ಯ, ನಾನು ರಾಮು ನನಗೋಸ್ಕರ ಸತ್ಯ ಹೇಳಿದ್ದೀನಿ, ನಾವು ಒಪ್ಕೊಂಡಿದ್ದೇನೆ, ಹಾಗಿರ್ಬೇಕಾರೆ ಯಾವ ಸತ್ಯ ಅತ್ತೆ, ನಾನು ಕೂಡ ಇದನ್ನೆಲ್ಲ ಮರ್ತ್ಬಿಟ್ಟಿದ್ದೀನಿ, ನೀವು ಇದು ಕೂಡ ಎಲ್ಲ ಮರ್ತ್ಬಿಡಿ, ಅವಾಗ ಏನೋ ಹೆಂಗೋ ಮದುವೆ ಆಗಿದ್ವೇನೋ, ಈಗ ಅದನ್ನೆಲ್ಲ ಮರ್ತ್ಬಿಡಿ ಆಯಿತಾ, ಇರೋ ಸತ್ಯನ ಒಪ್ಕೊಂಡು ಆರಾಮ್ಗಿರಿ. ನೋಡಿ ನನ್ನ ಜೀವ ನಾನು ಇಲ್ದಲೇ ಇರಲ್ಲ ಅಂತ ಹೇಳ್ತಾ ಇದ್ದೆ, ಅದನ್ನು ಬಿಟ್ಟು ನಾನು ಹೇಗೆ ಇರೋಕ್ಕಾಗುತ್ತೆ ಹೇಳಿ, ಅವನೇ ನನ್ನ ಜೀವ, ಅವನೇ ನನ್ನ ಸರ್ವಸ್ವತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಡೆಯೋದನ್ನೆಲ್ಲ ಮರ್ತ್ಬಿಟ್ಟು ಸ್ವಲ್ಪ ಹೊಸ ಜೀವನನ ಶುರು ಮಾಡೋದನ್ನ ಅಂತ ಹೇಳ್ತಿರ್ತಾರೆ. ನೀನು ಸುಳ್ಬುರ್ಕಿ ಅಂತ ಗೊತ್ತಿತ್ತು, ಈ ಥರ ಮೋಸ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಮ್ಮ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಬಿಡು ರಾಮ್, ಅತ್ತೆದು ಮಾಮೂಲಿ ಅಲ್ವಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನೀನು ಇಲ್ಲೇ ಇರು, ಏನೂ ಕಾಣಿಸ್ತಿಲ್ಲ ಮಹಾದೇವ, ಕಾವ್ಯ ಅವರು ಫೋನ್ ಮಾಡಿ ಬರ್ತೀನಿ ಅಂತ ಹೋಗ್ತಾನೆ. ನನ್ನ ಕಡೆ ಕಾವ್ಯ ಫುಲ್ಲು ಜೋಶಲ್ಲಿ ಗಾಡಿ ಹೊಡಿತಾನೆ ಇರ್ತವೆ. ಮಹಾದೇವ ನಿನಗೆ ಚಾಲೆಂಜ್ ಇದ್ದರೆ ಚೇಂಜ್ ಮಾಡು, ಹಾಗೆ ಹೀಗೆ ಅಂತ ಇದು ಮಾಡ್ತಿರ್ತಾರೆ. ಅಯ್ಯೋ ಕಾವ್ಯ ನಿಲ್ಲಮ್ಮಿ ಅಂತ ಹೇಳ್ಬಿಟ್ಟು ಆಟೋನು ಕೂಡ ಸಡನ್ನಾಗಿ ನಿಂಟೆ ಹೋಗುತ್ತೆ. ಮಹಾದೇವ ನೋಡು ನಿಂತೆ ಹೋಯ್ತು ಆಟೋ, ಹೋಯ್ತಾನೆ ಇಲ್ಲ, ಅಯ್ಯೋ ಸರಿ ಆಯಿತು ಬಾ
ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಮನೆಗೆ ಬರೋಕ್ಕೆ ಬರೋಲ್ಲ, ನೀನು ಹಿಲ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ, ಕರ್ಕೊಂಡು ಹೋಗು, ಕರ್ಕೊಂಡು ಹೋದರೆ ಮಾತ್ರ ಬರೋದು. ಆಯಿತು ಬಾ, ನೋಡು ನೀನು ಮಾಡಿದ ಅವಂತರಕ್ಕೆ ಆಟೋನೂ ಇಲ್ಲ, ಡ್ರೈವರ್ಗಳೆಲ್ಲ ಎಲ್ಲ ಕೂಡ ಹೊರಟೋದ್ರು ಅಂತ ಹೇಳ್ತಾರೆ. ಇವಾಗ ಏನು ಮಾಡೋದು ಮಹಾದೇವ, ನಾನು ಅಲ್ಲಿಗೆ ಹೋಗಲೇಬೇಕು, ನೀನು ಅಲ್ಲಿಗೆ ಹೋಗಲೇಬೇಕಾ? ಹೌದು, ಸರಿ ಆಯಿತು, ನಂಗೆ ರೆಕ್ಕೆ ಇದ್ದರೆ ಆರ್ಕರ್ ಕರ್ಕೊಂಡೋದು. ಹೌದಾ, ರೆಕ್ಕೆನಾ, ನಿಂಗೆ ರೆಕ್ಕೆ ಎಲ್ಲೈತೆ ಅಂತ ಕೇಳ್ತಾರೆ. ಸರಿ ಆಯಿತು, ನೀನು ನನ್ನ ಬೆನ್ನ ಮೇಲೆ ಕೂತ್ಕೋ, ನಾನು ನಿನ್ನನ್ನು ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಯಿತಾ ಅಂತ. ನೀನು ನನ್ನ ಬೆನ್ನ ಮೇಲೆ ಕೂರಿಸ್ಕೊತೀಯಾ? ಮತ್ತು ಇನ್ನೇನು ಮಾಡೋದು, ಕೊಟ್ಟ ಮಾತನ್ನ ತಪ್ಪಂಗಿಲ್ವಲ್ಲ, ಉಳಿಸ್ಕೋಬೇಕಲ್ಲ. ಸರಿ ಆಯಿತು, ನೀನು ಹೇಳೋದು ತುಂಬ ಚೆನ್ನಾಗಿದೆ, ನಾನು ನಿನ್ನ ಬೆನ್ನ ಮೇಲೆ ಕೂತ್ಕೋತೀನಿ ಅಂದ್ಬಿಟ್ಟು ಕೂತ್ಕೋತಾಳೆ. ತುಂಬ ಭಾರ ಆಗಿದ್ದೀನಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಕಣವ, ನಾನು ಹೆಂಡ್ತಿ ಎಲ್ಲಾದರೂ ನನಗೆ ಭಾರ ಅನ್ನಿಸ್ತಾಳ? ಎಂಥದ್ದು ಇಲ್ಲ, ನೀನು ಆರಾಮ್ಸೆ ಕೂತ್ಕೋ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಕರ್ಕೊಂಡೋಗು, ನಿನ್ನ ಹೊತ್ಕೊಂಡು ಹೋಗೋದೇ ನನ್ನ ಡ್ಯೂಟಿ ಅಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಪಾಪ ಅವಳು ಇಷ್ಟಪಟ್ಟಂಗೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನ ಹತ್ರ ಬೆಟ್ಟ ಇರುತ್ತೆ. ಅಲ್ಲಿಗೆ ಅದೇ ಟೈಮ್ಗೆ ರಾಂಗ್ ಕಾಲ್ ಮಾಡ್ತಾರೆ. ಅಣ್ಣ ಎಲ್ಲಿದ್ದೀರೋ, ಇಬ್ಬರು ಇಲ್ಲ, ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ ನಾನು ಹಿಲ್ ಹತ್ತಿದ್ದೀನಿ, ಹಿಲ್. ಏನಣ್ಣ? ಹೌದು, ನೀನು ಪ್ರೇಮ ಅವ್ರಿಗೆ ನಿನ್ನ ಪ್ರೀತಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಹೇಳ್ದಾ ಇಲ್ಲ ಅನ್ನೋದು ಹೇಳ್ತಾರೆ. ಹ್ಞೂ ಕಣ ಹೇಳ್ದು, ನಾನು ಈ ಮಂಡುತನ ಬಿಟ್ಟು ಎಲ್ಲನೂ ಕೂಡ ಅವಳ ಹತ್ರ ಹೇಳಿದೆ. ಆ ಟೈಮಲ್ಲಿ ನೀನು ಇರಬೇಕಿತ್ತು. ಅಯ್ಯೋ ದೇವ್ರೆ, ನಾನು ಯಾವಾಗಲೂ ಕೂಡ ನಿನ್ನ ಸುಖನೇ ಬಯಸ್ತೀನಿ, ನೀನು ಚೆನ್ನಾಗಿರಲಿ ಅಂತಲೇ ರಾಯರ ಹತ್ರ ಯಾವಾಗಲೂ ಕೇಳ್ಕೊತಾ ಇದ್ದೆ. ಈಗ ಒಂದಾದ್ರಲ್ಲ ಬಿಡು, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆದರೂ ಕೂಡ ನೀನು ಇರಬೇಕಿತ್ತು ಅಣ್ಣ, ನಾನು ಇಲ್ಲೇ ಇದ್ದರೂ ಕೂಡ ನನ್ನ ಮನಸ್ಸು ನಿನ್ನ ಹತ್ರನೇ ಇರುತ್ತೆ ರಾಮು, ಆಯಿತಾ? ನೀವಿಬ್ಬರು ಖುಷಿಯಾಗಿರಿ, ನಂಗೆ ಅಷ್ಟೇ ಸಾಕು ಆಯಿತಾ? ಮತ್ತು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಅದೊಂದು ದೊಡ್ಡ ಕತೆ, ಎಲ್ಲೋ ಕಾವ್ಯ ಭಗವಂತ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಆಗ ರಾಮ್ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಪ್ರೇಮ ಫೋನ್ ಇಸ್ಕೊತಾಳೆ. ಮಹಾದೇವರೇ, ನಮ್ಮ ಮಹಾದೇವ ಅವರೇ, ನಮ್ಮ ಪ್ರೀತಿಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ, ನಿಮ್ಮ ಋಣ ಹೇಗೆ ತೀರಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಋಣದ ಪ್ರಶ್ನೆ ಎಲ್ಲ ಯಾಕೆ ಬೇಕು, ನೀವಿಬ್ಬರು ಖುಷಿಯಾಗಿ ಆರಾಮಾಗಿರಿ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಹೌದು, ಕಾವ್ಯ ಅಲ್ಲಿ ಮಾತಾಡ್ತಾನೆ. ಕಾವ್ಯ ಇಲ್ಲೇ ನನ್ನ ಬೆನ್ನ ಮೇಲೆ ಇದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ ತುಂಬ ಥ್ಯಾಂಕ್ಸ್ ಮಹಾದೇವ, ನಮ್ಮ ಪ್ರೀತಿಗೆ ನೀವು ಸಹಾಯ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಎಲ್ಲ ಯಾಕೆ ಕಾವ್ಯ ಪ್ರೇಮ ಅವರೇ, ನಾನು ಇದೆಲ್ಲ ಮಾಡೋದು ಕರ್ತವ್ಯ. ನಾನು ಒಂದು ಮಾತಿಂದ ರಾಮ್ ಇಷ್ಟೊಂದು ಬದಲಾಯಿಸ್ತಾನೆ ಅನ್ನೋದು ಗೊತ್ತಾಗಲಿಲ್ಲ. ರಾಮ್ಗೆ ಪ್ರೀತಿ ಯಾವುದು, ಕಾಳಜಿ ಯಾವುದು ಅನ್ನೋದನ್ನು ತೋರಿಸ್ಕೊಟ್ಟೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಹ್ಞೂ ಕಣೋಣ, ನೀನು ಒಂದು ಹೇಳಿದ ಮಾತಿಂದಲೇ ನನ್ನ ಮನಸ್ಸು ಇಷ್ಟು ಬದಲಾಯಿತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸತ್ಯನಾರಾಯಣ ಬಂದು ಅವರಿಬ್ಬರು ಡಿಸ್ಟರ್ಬ್ ಮಾಡಿಬಿಡಿ, ಆರಾಮಾಗಿರಲಿ, ಬನ್ನಿ ನಾವಿಲ್ಲಿ ಪಾರ್ಟಿನ ಎಂಜಾಯ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಮಹಾದೇವ ಹಿಲ್ ಸ್ಟೇಷನ್ಗೆ ಕಾವ್ಯನ ಕರ್ಕೊಂಡು ಬರ್ತಾನೆ. ಕಾವ್ಯ ಆಗ ಅಯ್ಯೋ ನಾನು ಕರ್ಕೊಂಬಂದ ಬೆಟ್ಟ ತುದಿಗೆ, ವಾವ್ ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿದೆ, ಇಷ್ಟು ಸೈಲೆಂಟಾಗಿರೋ ವಾತಾವರಣ ನೋಡಿ ನನಗೆ ತುಂಬ ದಿವಸ ಆಗಿತ್ತು, ನನಗೆ ತುಂಬ ಖುಷಿ ಆಗ್ತಿದೆ ಮಹಾದೇವ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಹೇ ಕಾವ್ಯ, ಕುಡ್ದಿದ್ಯಾ, ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ. ನಾನು ಕುಡ್ದಿದ್ರು ಕರೆಕ್ಟಾಗಿ ನಿಂತಿದ್ದೀನಿ, ನೀನು ನಾನು ಸಾಯಕ್ಕೆ ಬಿಟ್ಬಿಡ್ತೀಯಾ? ನೀನು ಇರುವಾಗ ನನಗೇನಾದರೂ ಆಗಿ ಬಿಟ್ಬಿಡ್ತೀಯಾ ಹೇಳು? ಆಕಾಶ ನೋಡು ಎಷ್ಟು ಮಿನುಗ್ತಾ ಇದೆ, ಅವು ನಮ್ಮನ್ನು ನೋಡೋಕ್ಕೆ ಕೂಡ ನಾಚ್ಕೋತಾ ಇದೆ ಅಂತ ಅನಿಸುತ್ತೆ. ನೀನಂದರೆ ನನಗೆ ತುಂಬ ಇಷ್ಟ ಮಹಾದೇವ, ಆದರೂ ನೀನು ಫಸ್ಟ್ ನೋಡಿದಾಗ ನೀನು ಸಖತ್ತು ರೌಡಿ ಪರೋಡಿ ಅಂತ ಅಂದ್ಕೊಂಬಿಟ್ಟಿದ್ದೆ, ಎಲ್ಲನೂ ನೀನೇ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನನ್ನು ಹತ್ರದಿಂದ ನೋಡಿದ ಮೇಲೆ ನನಗನ್ನಿಸ್ತು ನೀನು ಎಷ್ಟು ಒಳ್ಳೆಯನು, ನೀನು ಒಂಥರ ಮಾಣಿಕ್ಯ ಇದ್ದಂಗೆ, ಈ ವಜ್ರದಂತೆ ಯಾವಾಗಲೂ ಹೊಡಿತಾ ಇರ್ತೀಯ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀಯ, ಅಷ್ಟು ಒಳ್ಳೆ ಮನಸ್ಸು ಮಹಾದೇವ. ನಾನು ನಿನ್ನ ನೋಡಿ ನಿಜವಾಗ್ಲೂ ಕಳೆದೋಗ್ಬಿಟ್ಟೆ ಮಹಾದೇವ, ನಾನು ನಿನ್ನನ್ನು ತಪ್ಪು ತಿಳ್ಕೊಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಇರೋದನ್ನೇ ಹೇಳ್ತಿರೋದು, ನಂಗೆ ನಿಜವಾಗ್ಲೂ ನೀನಂದರೆ ನನಗೆ ತುಂಬ ಇಷ್ಟ ಮಹಾದೇವ, ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ನೀನು ಎಲ್ಲಿ ನನ್ನ ತಪ್ಪು ತಿಳ್ಕೊಬಿಡ್ತೀಯೋ ಅಂತ, ನೀನು ಮುದ್ದು ಪಾಪು ಇದ್ದಂಗೆ ಕಣೋ ಅಂತ ಎಲ್ಲ ಹೊಗಳ್ತಿರ್ತಾನೆ. ಕಾವ್ಯ ಇದೆಲ್ಲ ಹೊಗಲಿಕ್ಕೆ ಬೇಕಾ? ಇರೋದನ್ನೇ ಹೇಳ್ತಿರೋದು ನಾನು ಮಹಾದೇವ, ಆಯಿತಾ? ನನಗೆ ನೀನಂದರೆ ಇಷ್ಟ, ನೀನಂದರೆ ನನಗೆ ಪಂಚಪ್ರಾಣ ಮಹಾದೇವ, ನೀನು ಯಾವತ್ತೂ ಕೂಡ ನನ್ನ ಲೈಫಿಂದ ಹೋಗಬೇಡ ಅಂತ ಹೇಳ್ಬಿಟ್ಟು ಜೋರಾಗಿ ಐ ಲವ್ ಯು ಮಹಾದೇವ ಅಂತ ಕೂಗಾಡ್ತಾಳೆ.